ಸೊ ಒಂದ್ ಕಡೆ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಕೂತು ತಂತ್ರವನ್ನ ಹೆಣಿತಾ ಇದ್ರೆ, ಮತ್ತೊಂದು ಕಡೆ ಪ್ರತಿತಂತ್ರದ ರೂಪದಲ್ಲಿ ವಿಜೇಂದ್ರ ಅವರ ಟೀಮ್ ನಾಳೆ ಬೆಂಗಳೂರಿನಲ್ಲಿ ಬಹಳ ಆಕ್ಟಿವ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ವಿಜೇಂದ್ರ ಬಣದ ನಾಯಕರುಗಳು ನಾಳೆ ಬೆಂಗಳೂರಿನಲ್ಲಿ ಸಭೆ ಮಾಡಿ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ನಿಟ್ಟಿನ ಪ್ರಯತ್ನ, ಜೊತೆಗೆ ವಿಜೇಂದ್ರ ಅವರ ಪರವಾಗಿ ಒಂದು ಶಕ್ತಿ ಪ್ರದರ್ಶಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನಾನು ಈಗ ತಾನೇ ಹೇಳಿದಾಗೆ ಒಂದು ಹಂತದಲ್ಲಿ ರೇಣುಕಾಚಾರ್ಯ ಅಂತ ನಾಯಕರುಗಳು ತಾಕತ್ತಿದ್ರೆ ಅವರಿಗೆ ಬದಲಾಯಿಸಲಿ ನೋಡೋಣ ಅಂತ ಸವಾಲು ಹಾಕೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ವಿಜೇಂದ್ರ ಅಕಸ್ಮಾತ್ ಏನಾದ್ರು ಬದಲಾವಣೆ ಆಗಿದ್ದೆ ಆದಲ್ಲಿ ಹಿಂದೆ ಯಡಿಯೂರಪ್ಪನವರನ್ನ ನಡೆಸ್ಕೊಂಡಂತ ಸಂದರ್ಭದಲ್ಲಿ ಬಿಜೆಪಿಗೆ ಯಾವ್ಯಾವ ರೀತಿಯಂತ ಸಮಸ್ಯೆಗಳಾಗಿತ್ತು, ಎಷ್ಟು ನಂಬರ್ಸ್ ಬಂದಿತ್ತು, ಅದು ಪುನರಾವರ್ತನೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಪರೋಕ್ಷವಾಗಿ ಹೈಕಮಾಂಡ್ಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದು ಬಾಗಿಲು ಬಿಜೆಪಿಯಲ್ಲಿ ಅಂತ ಅಂದ್ರೆ ಅದು ಶ್ರೀರಾಮುಲು ಅವರ ವಿಚಾರ ಆಗಿತ್ತಲ್ಲ. ಯಾಕೋ ನೋಡ್ರೆ ಇವತ್ತು ಶ್ರೀರಾಮುಲು ಅವರು ಬಹಳ ಬಿಜೆಪಿಯ ಪರವಾಗಿನೇ ಇರ್ತೀನಿ ಅನ್ನುವಂಥ ರೀತಿಯಾದಂತಹ ತಮ್ಮ ವರ್ತನೆಯನ್ನ ತೋರಿಸಿದ್ರು. ಯಾಕಂತಾದ್ರೆ ಬಿಜೆಪಿಗೆ ಸಂಬಂಧಪಟ್ಟಾಗಿನ ಕೆಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಬಹಳ ವಾಚಾಮಗೋಚರವಾಗಿ ಬೈಯುವ ಮುಖೇನವಾಗಿ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ವಿಜೇಂದ್ರ ಪರವಾದಂತಹ ಬಣದ ತಂತ್ರಗಾರಿಕೆ ಏನ್ ನಡೀತಾ ಇದೆ, ಶ್ರೀರಾಮುಲು ಅವರ ಆಕ್ಟಿವಿಟೀಸ್ ಏನ್ ನಡೀತಾ ಇದೆ, ಬನ್ನಿ ನೋಡೋಣ. ದೆಹಲಿ ವರಿಷ್ಠರ ಮುಂದೆ ಅವರು ಏನು ಅಭಿಪ್ರಾಯ ತಿಳಿಸಬೇಕು ತಿಳಿಸಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ. ಚುನಾವಣೆ ನಡೆದು ವಿಜೇಂದ್ರ ರಾಜ್ಯಾಧ್ಯಕ್ಷ ಮುಂದಿರುತ್ತದೆ. ಇನ್ನ ಜನ ನಿಮಗೆ ಚೀಮಾರಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ. ಲಿಂಗಾಯತ ಹಿಂದೂ ಕೋಟಾ ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂತ ಹೇಳಿ ಎಲ್ಲರೂ ಸಜ್ಜಾಗ್ತಿದ್ದೇನೆ. ಯತ್ನಾಳ್ ಬಣ ಇಷ್ಟೆಲ್ಲ ತಂತ್ರ ಮಾಡ್ತಿದ್ರು, ದಿನಕ್ಕೊಬ್ಬರು ಮುಗಿ ಬೀಳ್ತಿದ್ರು. ವಿಜೇಂದ್ರ ಏನು ಸುಮ್ಮನೆ ಕೂತಿಲ್ಲ. ವಿಜೇಂದ್ರ ನಾನು 2ನೇ ಬಾರಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಯಾರಿಗೆ ಏನು ಬೇಕಾದ್ರೂ ಹೇಳಿಕೊಡಿ ಅಂತಿದ್ದಾರೆ. ಇದೀಗ ಯತ್ನಾಳ್ ಟೀಮ್ ದೆಹಲಿ ಭೇಟಿಗೆ ಸಿಡಿದೆದ್ದಿರುವ ರಾಜ್ಯಾಧ್ಯಕ್ಷರು ದೆಹಲಿ ನಾಯಕರು ನನ್ನ ಸಂಪರ್ಕದಲ್ಲೂ ಇದ್ದಾರೆ ಅಂತ ವಿರೋಧಿ ಬಣಕ್ಕೆ ಸಂದೇಶ ರವಾನೆ ಮಾಡುವ ಕೆಲಸ ಮಾಡಿದ್ದಾರೆ. ನಾನು ಕೂಡ ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೀನಿ. ವರಿಷ್ಠರಿಗೆ ಏನು ಮಾಹಿತಿ ಕೊಡಬೇಕೋ ಕೊಟ್ಟಿದ್ದೀನಿ. ಯತ್ನಾಳ್ ಟೀಮ್ ದೆಹಲಿ ಭೇಟಿಗೆ ವಿಜೇಂದ್ರ ಕೆಂಡ. ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿರುವ ಯತ್ನಾಳ್ ಟೀಮ್ ನಡೆಗೆ ಕೆಂಡ ಕಾರಿರುವ ವಿಜೇಂದ್ರ ನಾನು ಕೂಡ ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೀನಿ. ವರಿಷ್ಠರಿಗೆ ಏನೇನು ಮಾಹಿತಿ ಕೊಡಬೇಕೋ ಕೊಟ್ಟಿದ್ದೀನಿ ಅಂದಿದ್ದಾರೆ. ದೆಹಲಿ ವರಿಷ್ಠರ ಮುಂದೆ ಅವರು ಏನು ಅಭಿಪ್ರಾಯ ತಿಳಿಸಬೇಕು ತಿಳಿಸಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ. ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ. ಮತ್ತೇನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೇನೆ. ವಿಜೇಂದ್ರ ಇಷ್ಟೊಂದು ಕಾನ್ಫಿಡೆನ್ಸ್ ನಲ್ಲಿ ಇರೋದಕ್ಕೂ ಒಂದು ಕಾರಣ ಇದೆ. ಕರ್ನಾಟಕ ಬಿಜೆಪಿ ಇತಿಹಾಸದಲ್ಲೇ ಹಂಗಾಮಿ ಆಗಿರುವ ರಾಜ್ಯಾಧ್ಯಕ್ಷರನ್ನ ಮತ್ತೆ 3 ವರ್ಷಕ್ಕೆ ಪುನರ್ ಆಯ್ಕೆ ಮಾಡ್ತಾರೆ. ಇದೀಗ ಹೈಕಮಾಂಡ್ ಮಟ್ಟದಲ್ಲೂ ಅದೇ ನಿರ್ಧಾರ ಆಗಿರೋದು. ಹೀಗಾಗಿ ನನ್ನ ಚೇಂಜ್ ಮಾಡೋದಿಲ್ಲ ಅನ್ನೋ ವಿಶ್ವಾಸದಲ್ಲಿ ವಿಜೇಂದ್ರ ಇದ್ದಾರೆ. ಏಕಾಏಕಿ ಪರ್ಯಾಯ ನಾಯಕತ್ವ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಕಷ್ಟ ಇದೆ. ಪಕ್ಷವನ್ನ ನಡೆಸಿಕೊಂಡು ಕಾರ್ಯಕರ್ತರ ಬೆಂಬಲ, ಸಮುದಾಯದವರ ಬೆಂಬಲ ಬೇಕಿದೆ. ಪಕ್ಷವನ್ನ ಸಮರ್ಥವಾಗಿ ರನ್ ಮಾಡೋ ನಾಯಕ ಬೇಕಿದೆ. ಸದ್ಯಕ್ಕೆ ಹೈಕಮಾಂಡ್ಗೆ ಯಾರೂ ಕಾಣಿಸ್ತಿಲ್ಲ. ಹೀಗಾಗಿ ಹಂಗಾಮಿ ಇದ್ದವರನ್ನೇ ಮುಂದುವರಿಸ್ತಾರೆ ಅಂತ ವಿಜೇಂದ್ರ ವಿಶ್ವಾಸದಲ್ಲಿದ್ದಾರೆ. ದೆಹಲಿಯಲ್ಲಿ ಯತ್ನಾಳ್ ಬಣ, ಬಿವೈಬಿ ಟೀಮ್ ಅಲರ್ಟ್. ನಾಳೆ ಬೆಂಗಳೂರಿನಲ್ಲಿ ವಿಜೇಂದ್ರ ಆಪ್ತರು ಸಭೆಗೆ ಪ್ಲಾನ್. ಇತ್ತ ಬೆಂಗಳೂರಿನಲ್ಲಿ ನಾಳೆ ವಿಜೇಂದ್ರ ಆಪ್ತರು ಸಭೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಸಭೆ ಮಾಡೋ ಮೂಲಕ ಮುಂದಿನ ಹೋರಾಟದ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಇನ್ನು ಯತ್ನಾಳ್ ಬಣಕ್ಕೆ ಸವಾಲ್ ಎಸೆದಿರುವ ಎಂಪಿ ರೇಣುಕಾಚಾರ್ಯ ತಾಕತ್ತಿದ್ರೆ ವಿಜೇಂದ್ರರನ್ನ ಬದಲಿಸಿ ನೋಡೋಣ ಅಂದಿದ್ದಾರೆ. ಯತ್ನಾಳ್ ಸಂಘಟನೆ ಏನೇನು ಗೊತ್ತು, ಸಂಘಟನೆ ಗಾಳಿ ಗೊತ್ತಿಲ್ಲ ಇವರಿಗೆ. ಸಂಘಟನೆ ಹಾಳು ಮಾಡಕೊಂಡಿದ್ರೆ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತು, ಸ್ಪರ್ಧೆ ಮಾಡಿ. ಚುನಾವಣೆ ಆಂತರಿಕ ಚುನಾವಣೆ ನಡೆದು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಇಡೀ ದೇಶದಲ್ಲಿ ಏನ್ ಸಿಸ್ಟಮ್ ಇದೆ, ಕೋರ್ ಕಮಿಟಿ ಅಥವಾ ಎಲ್ಲರ ಅಭಿಪ್ರಾಯ ಪಡೆದು ರಾಜ್ಯದ ಅಧ್ಯಕ್ಷ ಘೋಷಣೆ ಮಾಡ್ತಾರೆ. ವಿಜೇಂದ್ರ 100ಕ್ಕೆ 200 ಹೇಳ್ತೀನಿ ನಾನು, ಅಧ್ಯಕ್ಷ ಮುಂದುವರಿತಾರೆ. ನಿಮಗೆ ಸವಾಲಾಗ್ತೀನಿ, ಚುನಾವಣೆ ಸ್ಪರ್ಧೆ ಮಾಡ್ರಿ, ನಿಮ್ ಯೋಗ್ಯತೆ ಗೊತ್ತಾಗುತ್ತೆ. ಇನ್ನ ಜನ ನಿಮಗೆ ಚೀಮಾರಿ ಆಗ್ತಂತ ಹೇಳಿ ಎಚ್ಚರಿಕೆ ಕೊಡ್ತೀನಿ. ಇತ್ತ ಯತ್ನಾಳ್ ಕೂಡ ಹೊಸ ಸ್ಟ್ರಾಟಜಿ ಮಾಡಿದ್ದಾರೆ. ಲಿಂಗಾಯತ ಕೋಟ ಬಂದ್ರೆ ನಾನೇ ರೆಡಿ ಎಂದಿದ್ದಾರೆ. ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವರು
ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ಅಂದ್ರೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿ, ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ಮುನಿಸಿನ ಮಧ್ಯೆ ಪಕ್ಷ ಚಟುವಟಿಕೆಯಲ್ಲಿ ರಾಮುಲು ಭಾಗಿ. ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿ ಮೂಲಕ ರೆಡ್ಡಿಗೆ ಸೆಡ್ಡು. ಬಿಜೆಪಿಯಲ್ಲಿ ಯತ್ನಾಳ್ ವಿಜೇಂದ್ರ ಬಣ ಫೈಟ್ ಮಾತ್ರವಲ್ಲ, ಬೇರೆ ನಾಯಕರ ಅಸಮಾಧಾನವೂ ಇದೆ. ಬಳ್ಳಾರಿಯಲ್ಲಿ ರೆಡ್ಡಿ ವಿರುದ್ಧ ರಾಮುಲು ಮುನಿಸು ಇನ್ನೂ ತಣ್ಣಗಾಗಿಲ್ಲ. ಮುನಿಸಿಕೊಂಡಿದ್ದ ರಾಮುಲು ಕಾಂಗ್ರೆಸ್ ಸೇರ್ತಾರೆ ಅಂತ ಖುದ್ದು ರೆಡ್ಡಿ ಹೇಳಿದ್ರು. ಅದಾದ ಬಳಿಕ ಕೆಲ ದಿನ ರಾಮುಲು ಪಕ್ಷದ ಚಟುವಟಿಕೆಯಿಂದ ದೂರ ಉಳಿದಿದ್ರು. ಇದೀಗ ಮತ್ತೆ ಕಂಪ್ಲಿಯಲ್ಲಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ರೆಡ್ಡಿಗೆ ಸೆಡ್ಡು ಹೊಡೆದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಈಗಾಗಲೇ ಬಿಜೆಪಿ ತೊರೆದಿರುವ ಮಾಜಿ ಡಿಸಿಎಂ KS ಈಶ್ವರಪ್ಪ ವಿಜಯಪುರದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟಿಸಿದ್ದಾರೆ. ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ಪ್ರತ್ಯೇಕ ಸಮರ ಸಾರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಪರ ಬ್ಯಾಟ್ ಬೀಸಿದ ಮಕನಾಪುರ ಮಠದ ಸೋಮೇಶ್ವರ ಸ್ವಾಮೀಜಿ ಮುಖ್ಯಮಂತ್ರಿ ಆಗಬೇಕಾದವರನ್ನ ಮೂಲೆ ಗುಂಪು ಮಾಡಿರೋದು ಯಾವ ನ್ಯಾಯ ಅಂತ ಪ್ರಶ್ನಿಸಿದ್ದಾರೆ. ಈ ಬ್ರಿಗೇಡಿನ ಉಸ್ತುವಾರಿಗಳು ಬಹಳಷ್ಟು ಸಹೋದರಿಗಳು, ರಾಜಕಾರಣಿಗಳು, ಉಪಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಮುಖ್ಯಮಂತ್ರಿನೂ ಆಗಬೇಕಾಗಿತ್ತು. ಆದ್ರೆ ಪುಣ್ಯಾತ್ಮ ಬೇಡಲಿಲ್ಲ, ನನಗಲ್ಲಿ ಬೇಕು ಅಂತ ಬೇಡಲಿಲ್ಲ. ಇನ್ನು ಬಿಜೆಪಿ ಬಣ ಬಡಿದಾಟದ ಬಗ್ಗೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಪಕ್ಷ ನಾಯಕನ ಬದಲಾವಣೆ ಬಗ್ಗೆಯೂ ಚರ್ಚೆ ನಡೀತಿದೆ ಅಂದಿದ್ದಾರೆ. ಅಲ್ಲೇನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು, ಅಧ್ಯಕ್ಷ ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಬಹಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂತ ಹೇಳಿ ಎಲ್ಲರೂ ಸಜ್ಜಾಕೊಂಡು ಕೂತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಿದ್ದ ಬಿಜೆಪಿಗೆ ಆರಂಭದಲ್ಲೇ ಸಾಲು ಸಾಲು ವಿಘ್ನಗಳು ಎದುರಾಗಿದೆ. ಪಕ್ಷದೊಳಗಿನ ಅಸಮಾಧಾನ ತಣಿಸುವುದೇ ದೊಡ್ಡ ಸವಾಲಾಗಿದೆ. ಒಂದು ಬಣ ಸೈಲೆಂಟ್ ಆಗಿದ್ರೆ ಮತ್ತೊಂದು ಬಣ ಭುಗಿಲೇಳುತ್ತೆ. ಇದೆಲ್ಲವನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.